ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆದಾಗಲಿ. ವೀಕ್ಷಕರೇ, ಈ ಮನೆ ನೋಡ್ತಾ ಇದ್ದೀರಾ? ಈ ಮನೆ ಇರೋದು ಎಲ್ಲಿ ಗೊತ್ತಾ? ಕೋಲಾರ ರೈಲ್ವೆ ಸ್ಟೇಷನ್ಗೆ ಅಟ್ಯಾಚ್ ಇರುತ್ತೆ. ಇದು ರೈಲ್ವೆ ಕ್ವಾರ್ಟರ್ಸ್ನ ಒಂದು ಮನೆ, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟ್ ಸೇರಿದ ಈ ಮನೆ. ಈ ಮನೆಯಲ್ಲಿ ನಾನು 6ನೇ ತರಗತಿ, 5ನೇ ತರಗತಿ, 4ನೇ ತರಗತಿ, 3ನೇ ತರಗತಿ, 2ನೇ ತರಗತಿ, 1ನೇ ತರಗತಿಯಿಂದ ಸುಮಾರು 10th ಈ ಮನೆಯಲ್ಲಿ ನಾನು ವಾಸ ಮಾಡಿದ್ದೀನಿ. ಈಗ ಗೊತ್ತಾಯ್ತಲ್ಲ, ಸುಮಾರು ನಾನು ಹುಡ್ದಾಗಿಂದ, ಚಿಕ್ಕ ಹುಡುಗದಿಂದ 6ನೇ ವರ್ಷ 5ನೇ ವರ್ಷ ಹುಡುಗದಿಂದ ಈ ಮನೆ ಪರಿಚಯ. ಆನಂತರ 15, 16, 17 ವಯಸ್ಸುವರೆಗೂ ಈ ಮನೆಯಲ್ಲಿ ನಾನು ವಾಸ ಮಾಡಿದ್ದೀನಿ. ಈ ಮನೆ ಬಂದು ಕೋಲಾರ ರೈಲ್ವೆ ಸ್ಟೇಷನ್ ಕ್ವಾರ್ಟರ್ಸ್ ಮನೆ ಆಗಿದೆ. ಸರ್ಕಾರಿ ಮನೆ, ಇದು ಸರ್ಕಾರಿ ಕ್ವಾರ್ಟರ್ಸು. ಇದರ ಕತೆ ತುಂಬ ದೊಡ್ಡದಿದೆ. ಇದರ ಬಗ್ಗೆ ನಾನು ಇವತ್ತು ನಿಮಗೆ ವಿವರಿಸ್ತೀನಿ. ನೋಡಿ, ಇದು ರೈಲ್ವೆ ಕ್ವಾರ್ಟರ್ಸು, ರೈಲ್ವೆ ಸ್ಟೇಷನ್. ಇದು ರೈಲ್ವೆ ಸ್ಟೇಷನ್ಗೆ ಅಟ್ಯಾಚ್ ಇರುತ್ತೆ. ರೈಲ್ವೆ ಸ್ಟೇಷನ್ ಕೋಲಾರ, ನೆನಪಿಟ್ಕೊಳ್ಳಿ, ಕೋಲಾರ ರೈಲ್ವೆ ಸ್ಟೇಷನ್ನು. ನೋಡಿ, ಇದು ರೈಲ್ವೆ ಸ್ಟೇಷನ್ನು, ಹಳೆಯ ರೈಲ್ವೆ ಸ್ಟೇಷನ್ ಇದು. ಅಲ್ಲಿ ನೋಡಿ ಹೊಸದಿದೆ, ಆದರೆ ಇಲ್ಲಿ ನೋಡಿ ಹಳೆಯದಿದೆ. ಇದು ಹಳೆಯದು ಹೆಂಚಿನ ಮನೆ, ಅದು ರೈಲ್ವೆ ಸ್ಟೇಷನ್ನು. ನಿಮಗೆ ಹೊಸ ರೈಲ್ವೆ ಸ್ಟೇಷನ್ ಅಲ್ಲಿದೆ, ಮುಂದೆ ಪಕ್ಕದಲ್ಲೇ ಇದೆ, ಅದು ಕೂಡ ಹೊಸ ರೈಲ್ವೆ ಸ್ಟೇಷನ್ನು. ನೀವು ನೋಡ್ತಾ ಇದ್ದೀರಾ ಹಳೆ ರೈಲ್ವೆ ಸ್ಟೇಷನ್ ನೋಡ್ತಾ ಇದ್ದೀರಾ, ಗೊತ್ತಾಯ್ತಲ್ಲ. ನಾನೀಗ ಹಳೆ ರೈಲ್ವೆ ಸ್ಟೇಷನ್ನು ನಿಮಗೆ ತೋರಿಸ್ತೀನಿ. ಅಲ್ಲಿ ನೋಡಿ ದೂರದಲ್ಲಿ ಕಾಣಿಸ್ತಾ ಇದೆ, ಅದು ಬಂದು ದೂರದಲ್ಲಿರೋದು ಅಲ್ಲಿ, ಅದು ಹೊಸ ರೈಲ್ವೆ ಸ್ಟೇಷನ್. ಅಲ್ಲೊಂದು ಜೆಂಡ ಕಾಣಿಸ್ತಾ ಇದೆ, ನೋಡ್ಬೋದು, ತ್ರಿವರ್ಣ ಧ್ವಜ. ಇಲ್ಲಿ ಒಂದು ಕಾಣಿಸ್ತಾ ಇದೆ, ಇಲ್ಲಿರೋದು ಹಳೆ ರೈಲ್ವೆ ಸ್ಟೇಷನ್. ಇದು ಹೆಂಚಿನ ಮನೆ ಇದೆಯಲ್ಲ, ನನ್ನ ಹಿಂದ್ಗಡೆ ಇದೆ ನೋಡ್ರಿ, ಹೆಂಚಿನ ಮನೆ. ಇದು ಹಳೆ ರೈಲ್ವೆ ಸ್ಟೇಷನು, ಬ್ರಿಟಿಷರ ಕಾಲದ್ದು. ಆದರೆ ದೂರದಲ್ಲಿದೆ ಆ ಕಡೆ, ಅದು ಹೊಸದು. ನಾನಿಲ್ಲಿ ಕ್ವಾರ್ಟರ್ಸಲ್ಲಿ ಸುಮಾರು 5ನೇ ತರಗತಿ, ಅದಕ್ಕೂ ಮೊದಲು ನಾನು ಹುಟ್ಟಿದಾಗ 5 ವರ್ಷದಿಂದ ಇಲ್ಲಿ ವಾಸ ಮಾಡಿರ್ತಕ್ಕಂಥದ್ದು. ಅಂದರೆ 1970ರಿಂದ ಇಲ್ಲಿ 1985 ವಾಸ ಮಾಡಿರ್ತಕ್ಕಂಥ, ಸುಮಾರು 15 ವರ್ಷಗಳಿಗೂ ಹೆಚ್ಚು ಕಾಲ. ಇದು ಕೋಲಾರ ರೈಲ್ವೆ ಸ್ಟೇಷನ್ನು. ಇಲ್ಲಿನ ಆಟ ಪಾಠಗಳು ಇನ್ನೊಂದು ಮತ್ತೊಂದು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ. ಹಾಗೆ ನಿಮ್ಮ ಜೀವನದಲ್ಲೂ ಸಾಕಷ್ಟು ಘಟನೆಗಳಿರುತ್ತೆ. ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ನಾವು ಬಾಲ್ಯದಲ್ಲಿ ಚಿಕ್ಕ ಹುಡುಗರು ಇರುವಾಗ ಯಾವುದೋ ಒಂದು ಊರು, ಅದು ಸಿಟಿ ಇರ್ಬೋದು, ಹಳ್ಳಿ ಇರ್ಬೋದು, ಅಲ್ಲಿ ಇರ್ತೀವಿ, ವಾಸ ಮಾಡ್ತಾಯಿರ್ತೀವಿ ಚಿಕ್ಕ ಹುಡುಗರಲ್ಲಿ. ಅಲ್ಲಿ ನಮಗೆ ಸಾಕಷ್ಟು ಮಂದಿ ಸ್ನೇಹಿತರಿರ್ತಾರೆ, ಬಂಧುಗಳಿರ್ತಾರೆ, ಅಭಿಮಾನಿಗಳಿರ್ತಾರೆ. ಹಾಗೆ ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ತಾತ, ಅಜ್ಜಿ ಇವರೆಲ್ಲ ನಮ್ಮ ಜೊತೆ ಇರ್ತಾರೆ. ನಾವಲ್ಲಿ ಆಟ ಪಾಠಗಳನ್ನು ಆಡಿಕೊಂಡು, ಅಲ್ಲಿ ಮೋಜು ಮಸ್ತಿಯನ್ನು ಮಾಡಿಕೊಂಡು, ಏನೇನು ಮಾವಿನ ಹಣ್ಣು ತಿನ್ನಬೇಕು, ನೇರಳೆ ಹಣ್ಣು ತಿನ್ನಬೇಕು, ಇನ್ನೊಂದು ಮತ್ತೊಂದು ತಿಂದ್ಕೊಂಡು, ಅಲ್ಲಿ ನಾವು ಜಗಳ ಮಾಡ್ತೀವೋ ಅಥವಾ ತಗಾದೆ ಮಾಡ್ತೀವೋ ಅಥವಾ ಸಂತೋಷವಾಗಿ ಆನಂದವಾಗಿ ಇರ್ತೀವೋ ಅಥವಾ ಬೇರೆ ಯಾರಿಗಾದ್ರೂ ಸಹಾಯ ಮಾಡ್ತೀವೋ, ಒಟ್ಟಿನಲ್ಲಿ ನಾವು ಚಿಕ್ಕ ಹುಡುಗರಲ್ಲಿ ಅಲ್ಲಿರ್ತೀವಿ. ಅನಂತರ ಕಾರಣಾಂತರಗಳಿಂದ ಆ ಊರನ್ನ ಬಿಟ್ಟು ನಾವು ಬೇರೆ ಇನ್ನೆಲ್ಲೋ ಹೋಗ್ತೀವಿ. ಇನ್ಯಾವುದೋ ಹಳ್ಳಿ ಇರ್ಬೋದು, ಸಿಟಿ ಇರ್ಬೋದು, ಅಲ್ಲಿ ವಾಸ ಮಾಡ್ತೀವಿ. ಮತ್ತು ನಾವು ಅಲ್ಲಿ 5 ವರ್ಷ ಆಯಿತು, 10 ವರ್ಷ ಆಯಿತು, 40 ವರ್ಷ ಆಯಿತು, 50 ವರ್ಷ ಆಯಿತು, ಮತ್ತು ನಾವು ಅಲ್ಲಿ ಹೋಗಲ್ಲ. ಆದರೆ ಅಲ್ಲಿನ ಘಟನೆಗಳು, ನಮ್ಮ ಸ್ನೇಹಿತರು ಯಾರ್ಯಾರಿದ್ರು, ಫ್ರೆಂಡ್ಸು, ಅಥವಾ ಬೇರೆಯವರು ಯಾರ್ಯಾರು ಅಕ್ಕಪಕ್ಕ ಮನೆಗಳವರಿದ್ದರು, ಅಥವಾ ಅಲ್ಲಿನ ಪ್ರದೇಶಗಳು, ಅಥವಾ ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಇನ್ನೇನೋ ಇರ್ಬೋದು, ಅದೆಲ್ಲ ನಾವು ಚಿಕ್ಕ ಹುಡುಗರಲ್ಲಿ ನೋಡಿರ್ತೀವಿ. ಅದು ನಮ್ಮ ಮನಸ್ಸಿನಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಹಾಗೆ ಕೆಲವೊಂದು ಅಲ್ಲಿ ದೆವ್ವ, ಭೂತ, ಪ್ರೇತ, ಪಿಶಾಚಿ ಅಂಥ ಜಾಗಗಳು ಇರ್ತವೆ, ಅವುಗಳೂ ನೋಡಿರ್ತೀವಿ, ತುಂಬ ಭಯಭೀತರಾಗಿರ್ತೀವಿ. ಆದರೆ ನಮ್ಮ ಕನಸುಗಳಲ್ಲಿ ಆ ಊರನ್ನ ಬಿಟ್ಟು ಬಂದು 5 ವರ್ಷ, 10 ವರ್ಷ, 20 ವರ್ಷ ಆಗಿದೆ, ಆದರೂ ನಮ್ಮ ಕನಸುಗಳೆಲ್ಲ ಇನ್ನೂ ಅದೇ ಇದೆ, ಅದು ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ. ಕನಸುಗಳಲ್ಲಿ ದೆವ್ವ ಬರುತ್ತೆ, ಭೂತ ಬರುತ್ತೆ, ಪಿಶಾಚಿ ಬರುತ್ತೆ, ಅಲ್ಲಿನ ಜಾಗಗಳೇ ಬರ್ತಾ ಇರುತ್ತೆ, ಅಲ್ಲಿನ ಸ್ಥಳಗಳೇ ಬರ್ತಾ ಇರುತ್ತೆ. ಆ ಊರು ಬಿಟ್ಟು ನಾವು 5 ವರ್ಷ ಆಗಿದೆ, 10 ವರ್ಷ ಆಗಿದೆ, 20 ವರ್ಷ ಆಗಿರ್ಬೋದು, 50 ವರ್ಷವೂ ಆಗಿರ್ಬೋದು, ಮತ್ತು ನಾವು ಆ ಕಡೆ ಹೋಗೇ ಇಲ್ಲ. ಆದರೆ ನಮ್ಮನ್ನು ಕಾಡ್ತಾ ಇದೆ ದೆವ್ವ, ಭೂತ, ಪ್ರೇತ, ಪಿಶಾಚಿ ಇತ್ಯಾದಿಗಳು. ಅಥವಾ ಅಲ್ಲಿರ್ತಕ್ಕಂಥ ಟ್ರೈನು ನಮ್ಮ ಮೇಲೆ ಬಂದಾಗೆ, ಮನೆ ಮೇಲೆ, ಅಲ್ಲಿರ್ತಕ್ಕಂಥ ಬಸ್ಸುಗಳೆಲ್ಲ ನಮ್ಮ ಮನೆ ಮೇಲೆ ಬಂದಾಗೆ, ಯಾವುದೋ ಬುಲ್ಡೋಜರ್ಗಳ ಮನೆ ಬಂದಾಗೆ. ಅಂದರೆ ಆ ಕಾಲದಲ್ಲಿ ಏನಿತ್ತೋ ಅವು ಮಾತ್ರ, ಈ ಕಾಲದಲ್ಲಿ ಏನಿದೆ ಅದು ಮಾತ್ರ. ಈ ರೀತಿ ನೆಗೆಟಿವ್, ಕೆಟ್ಟದ್ದು ಬರುತ್ತೆ ನಮಗೆ. ಹಾಗೆ ಜಗಳಗಳು ಆದಾಗ ಆಗಿರ್ತದೆ ಚಿಕ್ಕ ಹುಡುಗರಲ್ಲಿ. ಯಾರೋ ನಮ್ಮನ್ನು ಹೊಡಿಲಿಕ್ಕೆ ಬಂದಂಗೆ ಅವರು ಮತ್ತೆ ನಮ್ಗೆ ಬರ್ತಾ ಇರ್ತಾರೆ. ಅಕ್ಕಪಕ್ಕ ಮನೆಯವರು ಇರ್ಬೋದು, ಅಲ್ಲಿನವ್ರು ಇರ್ಬೋದು, ಅಥವಾ
ಪಾಸಿಟಿವ್ ನಾವು ತಿಂತಾ ಇದ್ದಿದ್ದು, ಕುಡಿತಾ ಇದ್ದು, ಸಂತೋಷವಾಗಿ ಆನಂದವಾಗಿದ್ದಿದ್ದು ನಮ್ಮ ಫ್ರೆಂಡ್ಸ್ ಜೊತೆ, ಅವ್ರ ಜೊತೆ, ಇವ್ರ ಜೊತೆ, ಅದೇ ನೆನಪಿಗೆ ಬರ್ತಾ ಇರುತ್ತೆ. ಪ್ರತಿ ಸಾರಿ ನಾವು ಅಲ್ಲಿ ಪಾಸಿಟಿವ್ ನೆಗೆಟಿವ್, ನೆಗೆಟಿವ್ ಪಾಸಿಟಿವ್, ಅಲ್ಲಿ ಯಾರ ಹತ್ರ ನಾವು ಸಂತೋಷವಾಗಿದ್ರಿ, ಯಾರ್ಯಾರ ಹತ್ರ ಏನೇನಲ್ಲಿ ಕೆಟ್ಟದ್ದು ನಾವು ನೋಡಿದ್ದೀವಿ, ಅದೆಲ್ಲ ನಮ್ಮ ಕನಸುಗಳಲ್ಲಿ ಅವಾಗವಾಗ ಬರ್ತಾನೇ ಇರ್ತದೆ. ನಮ್ಮ ಮನಸ್ಸಿಗೆ, ಭಾವನೆಗಳಿಗೆ ತುಂಬ ಘಾಸಿ ಕೊಡುತ್ತೆ, ತುಂಬ ನೋವು ಕೊಡುತ್ತೆ. ಈ ರೀತಿ ಪರಿಸ್ಥಿತಿಯನ್ನು ನಾವು ಎದುರಿಸ್ಬೇಕಾಗುತ್ತೆ. ಏನು ಇದಕ್ಕೆ ಪರಿಹಾರನೇ ಇಲ್ವಾ? ನಾವು ತುಂಬ ನಾವೇ ನೋವು ತಿಂತಾ ಇರ್ತೀವಿ, ಮತ್ತು ನಾವು ಅಲ್ಲಿ ಹೋಗೋದೇ ಇಲ್ಲ. ಬಂದುಬಿಟ್ಟಿದ್ವಿ, ಎಷ್ಟೋ ದಿನ ಆಗಿದೆ, ಎಷ್ಟೋ ವರ್ಷ ಆಗಿದೆ ಆ ಊರು ಬಿಟ್ಟು, ಆ ಏರಿಯಾ ಬಿಟ್ಟು. ಆದರೆ ನಮ್ಮ ಮನಸ್ಸಿಗೆ ತುಂಬ ನೋವಾಗ್ತಾ ಇರುತ್ತೆ. ಅಲ್ಲಿ ಹೋಗಬೇಕು. ನಮ್ಮ ಫ್ರೆಂಡ್ಸು ತುಂಬ ಜನ ಇದ್ದರು, ನಮ್ಮ ರಿಲೇಟಿವ್ ಯಾರೋ ಇದ್ದರು, ಇವಾಗ ಅವರೆಲ್ಲ ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ. 5 ವರ್ಷ ಆಗಿದೆ, 10 ವರ್ಷ ಆಗಿದೆ, 20 ವರ್ಷ ಆಗಿದೆ, 30 ವರ್ಷ ಆಗಿದೆ, 40 ವರ್ಷ ಆಗಿದೆ ಅಂದಮೇಲೆ ಅಲ್ಲಿರೋ ಹೆಣ್ಮಕ್ಳು ಹೆಂಗೆ ಎಷ್ಟೆಷ್ಟು ಏಜ್ ಆಗಿರುತ್ತೆ, ಗಂಡು ಮಕ್ಳು ಏನೇನು ಏಜ್ ಆಗಿರುತ್ತೆ, ಅವರೆಲ್ಲ ಎಲ್ಲೆಲ್ಲಿರ್ತಾರೆ ಯಾರಿಗೋ ಗೊತ್ತಿಲ್ಲ. ಆದರೆ ನೋವು ಮಾತ್ರ ನಾವು ಅನುಭವಿಸ್ತಾ ಇರ್ತೀವಿ. ಇದು ಅನುಭವಿಸ್ಬಾರ್ದು ಅಂದರೆ ಏನು ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಜೀವನದಲ್ಲಿ ನಡೆದಂಥ ಕೆಲವು ಘಟನೆಗಳು ಇದರಲ್ಲಿ ವಿವರಿಸ್ತೀನಿ. ಇದಕ್ಕೆ ಪರಿಹಾರ ಇರುತ್ತೆ ಸೈಕಾಲಜಿಕಲಾಗಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಯೋಗಿ ಜೀವನ ಸಾರ್ಥಕತೆ ಭಾಗ 42 ಇರುತ್ತೆ ಇದು. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ಒಂದು ಭಾಗಕ್ಕೆ ಇದು ಮುಗಿಯೋದಿಲ್ಲ, ಮತ್ತು ಮುಂದಿನ ವಿಡಿಯೋಗಳು ನೋಡಿ, ಹಾಗೆ ಹಿಂದಿನ ಭಾಗ ನೋಡಿ, ಸಬ್ಸ್ಕ್ರೈಬ್ ಎಲ್ಲ ಹಾಕೊಳ್ಳಿ. ಹಾಗೆ ಈ ವಿಡಿಯೋನ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ನನ್ನದೇ ಆದ ಒಂದು ಘಟನೆ, ಕೋಲಾರಲ್ಲಿ ನಡೆದಂಥ ಘಟನೆ ಇದು. ನಾನು ಕೋಲಾರದಲ್ಲಿ ವಾಸ ಮಾಡ್ತಿದ್ದೆ, ಅದನ್ನು ನಾನು ನಿಮಗೆ ಇಲ್ಲಿ ವಿವರಿಸ್ತೀನಿ, ಓಕೆನಾ? ನಿಮ್ಮ ಜೀವನದಲ್ಲಿ ಏನು ಪ್ರಾಬ್ಲಮ್ ಇದೆ, ಇವತ್ತು ಕನಸುಗಳಲ್ಲಿ ಬರುತ್ತೆ, ಮನಸ್ಸಿಗೆ ನೋವಾಗುತ್ತೆ, ಅದು ಖಂಡಿತ ಪರಿಹಾರ ಆಗುತ್ತೆ. ಈ ವಿಡಿಯೋಗಳು ನೋಡ್ತಾ ಹೋದರೆ ನಿಮಗೆ ಉತ್ತರ ಸಿಗುತ್ತೆ, ಓಕೆನಾ? ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾದ್ರೆ ಇಲ್ಲಿಂದ, ಓಕೆ? ಓಂ ಶಾಂತಿ. ವೀಕ್ಷಕರ ಅಭಿಮಾನಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ವೀಕ್ಷಕರೇ, ನಿಮ್ಮ ಬಾಲ್ಯದಲ್ಲಿ ಚಿಕ್ಕ ಹುಡುಗರು ಇರುವಾಗ, ನೀವು ಚಿಕ್ಕ ಹುಡುಗರು ಇರುವಾಗ ಯಾವುದೋ ಒಂದು ಊರಲ್ಲಿ ಇರ್ತೀರ. ಯಾವುದೋ ಒಂದು ಊರಲ್ಲಿ ನಿಮ್ಮ ಜನ್ಮ ಆಗಿರುತ್ತೆ. ಆಗ ಚಿಕ್ಕ ಹುಡುಗರೆಲ್ಲ ಅಲ್ಲಿ ನೀವು ಸ್ಕೂಲ್ಗೆ ಹೋಗ್ತಿರ್ತೀರ. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲೆಲ್ಲೋ ಆಟ ಆಡ್ತಿರ್ತೀರ, ಎಲ್ಲೇನೋ ಆಟ ಆಡಿರ್ತೀರ. ಗಂಡು ಮಕ್ಕಳಾದರೆ ಅಲ್ಲಿ ಇಲ್ಲಿ ಸ್ವಿಮ್ಮಿಂಗ್ ಮಾಡೋದು, ಈಜು ಹೊಡಿಯೋದು, ನೀರಿನಲ್ಲಿ ಕೆರೆ, ಬಾವಿ ಇತ್ಯಾದಿಗಳಲ್ಲಿ ಗಂಡು ಮಕ್ಕಳಾದರೆ ಈಜು ಹೊಡಿತಾರೆ, ಸ್ವಿಮ್ಮಿಂಗ್ ಮಾಡ್ತಾರೆ. ಹೆಣ್ಮಕ್ಳಾದರೆ ಅವ್ರದ್ದೇ ಆದ ಕುಂಟೆ ಬಿಲ್ಲೆ, ಇನ್ನೊಂದು ಏನು ಕೆಲವು ಆಟಗಳನ್ನು ಹೆಣ್ಮಕ್ಳು ಆಡ್ತಾರೆ. ಆಟ ಪಾಠಗಳು ಹೆಣ್ಮಕ್ಳಿಗೂ ಇರುತ್ತೆ, ಗಂಡು ಮಕ್ಳಿಗೂ ಇರುತ್ತೆ. ಅದರಲ್ಲೂ ಹೆಣ್ಮಕ್ಳಿಗೆ ಈ ಕುಂಟೆ ಬಿಲ್ಲೆ, ಇನ್ನೊಂದು ಮತ್ತೊಂದು ಈ ರೀತಿ ಆಟ ಪಾಠಗಳೆಲ್ಲ ಇರುತ್ತೆ. ಗಂಡು ಮಕ್ಳಿಗೂ ಇರುತ್ತೆ. ಚಿಕ್ಕ ಮಕ್ಕಳಲ್ಲಿ ಸ್ಕೂಲ್ಗೂ ಹೋಗಿರ್ತಾರೆ, ಅಕ್ಕಪಕ್ಕ ಮನೆಗಳು, ಅಲ್ಲಿ ಫ್ರೆಂಡ್ಸು ಎಲ್ಲ ಇರ್ತಾರೆ, ತುಂಬ ಆಪ್ತರು ಫ್ರೆಂಡ್ಸ್ ಇರ್ತಾರೆ. ಆದರೆ ಕೆಲವರು ಸರ್ಕಾರ ಅಧಿಕಾರಿಗಳು, ಅವರ ಅಪ್ಪ ಅಮ್ಮ ಕೆಲಸದಲ್ಲಿದ್ದರೆ, ಗೌರ್ಮೆಂಟ್ ಡ್ಯೂಟಿಲಿದ್ದರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗುತ್ತೆ, ವರ್ಗಾವಣೆ ಆಗುತ್ತೆ. ಆವಾಗ ಈ ಸ್ಕೂಲು ಬಿಡಬೇಕಾಗುತ್ತೆ ಮಕ್ಕಳು. ಅಲ್ಲಿನ ಫ್ರೆಂಡ್ಸ್ನೂ ಬಿಟ್ಬಿಟ್ಟು ಅವರ ಅಪ್ಪ ಅಮ್ಮ ಎಲ್ಲಿಗೋ ಕರ್ಕೊಂಡು ಹೋಗ್ತಾರಲ್ಲ ಬೇರೆ ಊರಿಗೆ, ಪಾಪ ಅವ್ರದ್ದು ಅನಿವಾರ್ಯತೆ, ಸರ್ಕಾರಿ ಕೆಲಸ, ಟ್ರಾನ್ಸ್ಫರ್ ಆಗಿರುತ್ತೆ, ಹೋಗಿರ್ತಾರೆ. ಆದರೆ ಇಲ್ಲಿ ಕ್ವಾರ್ಟರ್ಸ್ ಅಥವಾ ಮನೆ, ಏನೋ ಒಂದು ಗೌರ್ಮೆಂಟ್ದು ಮನೆ ಕೊಟ್ಟಿರ್ತಾರೆ, ಅಥವಾ ಪ್ರೈವೇಟಲ್ಲಿ ಇವರು ವಾಸ ಮಾಡ್ತಿರ್ತಾರೆ. ಇದನ್ನು ಬಿಟ್ಟು ಅಲ್ಲಿ ಹೋಗಬೇಕಾಗುತ್ತೆ. ಈ ರೀತಿ ಹೋದಾಗ ಇಡೀ ಆ ಮಕ್ಕಳ ಮಾನಸಿಕತೆ, ಮಕ್ಕಳ ಮಾನಸಿಕತೆ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಅಥವಾ ಗೌರ್ಮೆಂಟ್ ಡ್ಯೂಟಿ ಇಲ್ಲ ಅಂತ ಇಟ್ಕೊಳ್ಳಿ, ನೀವೇ ಅಂತ ಇಟ್ಕೊಳ್ಳಿ, ಯಾವುದೋ ಊರಲ್ಲಿದ್ದೀರಾ, ಯಾವುದೋ ಜಿಲ್ಲೆನಲ್ಲಿದ್ದೀರಾ, ನಿಮ್ಮ ಅಪ್ಪ ಅಮ್ಮ ಅನಿವಾರ್ಯತೆ ಆ ಊರು ಬಿಟ್ಬಿಟ್ಟು, ಹಳ್ಳಿ ಬಿಟ್ಬಿಟ್ಟು ನಿಮ್ಮನ್ನು ಕರ್ಕೊಂಡು ಬೇರೆ ಯಾವುದೋ ಸಿಟಿಗೆ ಹೋಗ್ತಾರೆ, ಯಾವುದೋ ಕೆಲಸದ ನಿಮಿತ್ತ. ಅಲ್ಲಿ ಮನೆ ಮಾಡಿ, ಬಾಡಿಗೆ ಮನೆಯೋ, ಲೀಸ್ಗೋ, ಸ್ವಂತದ್ದು ಏನೋ ಒಂದು ಮಾಡ್ತಾರೆ ನಿಮ್ಮ ಪೇರೆಂಟ್ಸ್. ಆದರೆ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ಆದರೆ ನೀವಿಲ್ಲಿ ಹಳ್ಳಿನಲ್ಲಿ ಅಥವಾ ಯಾವುದೋ ಒಂದು ಸಿಟಿನಲ್ಲಿ ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಅಕ್ಕಪಕ್ಕ ಮನೆಗಳ ಫ್ರೆಂಡ್ಸು, ಅವ್ರನ್ನೆಲ್ಲ ಬಿಟ್ಟು ಹೋಗಬೇಕಾಗುತ್ತೆ. ಹೋದ್ಮೇಲೆ ನೀವು 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, ಹೀಗೆ 5 ವರ್ಷ, 10 ವರ್ಷ ಕಳೆಯುತ್ತೆ, 15 ವರ್ಷ ಕಳೆಯುತ್ತೆ, 20 ವರ್ಷ ಕಳೆಯುತ್ತೆ, 30 ವರ್ಷ ಕಳೆಯುತ್ತೆ, 40 ವರ್ಷ ಕಳೆಯುತ್ತೆ. ಕೊನೆಗೆ ನೀವು ಆ ಫ್ರೆಂಡ್ಸು ನಿಮಗೆ ಸಿಗಲ್ಲ, ನೀವು ಆ ಫ್ರೆಂಡ್ಸನ್ನ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಲ್ಲ, ಮತ್ತು ಆ ಊರಿಗೂ ನೀವು ಹೋಗಲ್ಲ. ಆದರೆ ಮಾನಸಿಕವಾಗಿ ನಿಮ್ಮ ಒಂದು ಬ್ರೈನಲ್ಲಿ, ನಿಮ್ಮ ಮೆದುಳಲ್ಲಿ, ನಿಮ್ಮ ಭಾವನೆಗಳಲ್ಲಿ ತುಂಬ ಪರಿಣಾಮ ಬೀರುತ್ತೆ.
ಯಾಕೆಂದರೆ ಅಲ್ಲಿ ನೀವು ಅಲ್ಲೊಂದು ಬಾವಿ ಇತ್ತು, ಅದರಲ್ಲಿ ಸ್ವಿಮ್ಮಿಂಗ್ ಮಾಡ್ತಾಯಿದ್ರಿ. ಅಲ್ಲೊಂದು ಮರ ಇತ್ತು, ನೇರಳೆ ಮರ. ಆ ನೇರಳೆ ಮರದಲ್ಲಿ ಕಾಯಿ ಕೀಳ್ತಾಯಿದ್ರಿ, ತಿಂತಿದ್ರಿ ಹಣ್ಣುಗಳನ್ನು. ಅಲ್ಲೆಲ್ಲೋ ಮಾವಿನ ತೋಟ, ಅಲ್ಲಿ ಕಾಯಿ ಕೀಳ್ತಿದ್ರಿ, ತಿಂತಿದ್ರಿ. ಇನ್ನೆಲ್ಲ ತೋಟ, ಅಲ್ಲಿ ಕಡಲೆಕಾಯಿ ಎಲ್ಲ ಕಿತ್ತು ತಿಂತಿದ್ರಿ, ಇನ್ನೇನೋ ಹಣ್ಣುಗಳು ಕಿತ್ತು ತಿಂತಿದ್ರಿ. ಇದೆಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು. ಹಾಗೆ ಇನ್ನೂ ಕೆಲವರು ಕುರಿ ಮೇಯಿಸ್ತಿದ್ರು. ನೀವು ಕುರಿ ಮೇಯಿಸಿರ್ಬೋದು, ಮೇಕೆ ಮೇಯಿಸಿರ್ಬೋದು, ಎಮ್ಮೆ ಮೇಯಿಸಿರ್ಬೋದು, ಹಸ ಮೇಯಿಸಿರ್ಬೋದು. ಆ ಮೇಕೆನಲ್ಲಿ ಹಾಲೆಲ್ಲ ಕರ್ಕೊಂಡು ಟೀ ಕಾಫಿ ಮಾಡ್ಕೊಂಡು ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಕುಡ್ದಿರ್ಬೋದು. ಅಥವಾ ಆ ಎಮ್ಮೆಗಳು ಕುರಿಗಳು ಎಲ್ಲ ತಗೊಂಡು ಎಲ್ಲೋ ಒಂದು ಹೊಂಗೆ ತಪ್ಪು, ಎಲ್ಲೋ ಒಂದು ನೀಲಗಿರಿ ತಪ್ಪು, ಎಲ್ಲೋ ಒಂದು ಮಾವಿನ ತಪ್ಪು, ಎಲ್ಲೋ ಒಂದು ಹಳ್ಳಗಳಿರುತ್ತೆ, ಹಳ್ಳ ಕೊಳ್ಳಗಳು. ಅಂಥ ಕಡೆ ಅಕ್ಕಿ, ಬೇಳೆ, ಮೆಣಸಿನ್ಕಾಯಿ, ಸ್ವಲ್ಪ ನಿಂಬೆಹಣ್ಣು, ಹುಣಸೆಹಣ್ಣು, ಟೊಮೊಟೊ ಏನೋ ತೊಗೊಂಡೋಗಿ ಒಂದು ಪಾತ್ರೆ ಹಾಕ್ಕೊಂಡು ಅಲ್ಲಿ ಯಾವುದೋ ಒಂದು ಸ್ವಲ್ಪ ನೀರು ತಂದು ಒಂದು ಪಾತ್ರೆ ಇಟ್ಕೊಂಡು ಕೆಳಗಡೆ ಇಟ್ಟಿಗೆ ಇಟ್ಟು ಅಥವಾ ಮಣ್ಣು ಎಂಟೆಗಳನ್ನು ಇಟ್ಟು ಅಲ್ಲಿ ಸೌದೆ ಅವಣಿಸಿ ಅದನ್ನು ಅಕ್ಕಿ ಎಲ್ಲ ತೊಳೆದು ಹಾಕಿ ಚಿತ್ರಾನ್ನ ಮಾಡಿ ಅಲ್ಲೇ ನೀವೆಲ್ಲ ಹಂಚ್ಕೊಂಡು, ಯಾರು ಫ್ರೆಂಡ್ಸು ಅಲ್ಲೇ ಚಿತ್ರಾನ್ನ ಮಾಡಿ ಅಲ್ಲೇ ಹಂಚ್ಕೊಂಡು ಅಲ್ಲೇ ತಿನ್ಕೊಂಡು ಖುಷಿ ಪಡೋಂಥದ್ದು. ಮತ್ತು ಆ ಪಾತ್ರೆಗಳೆಲ್ಲ ಹಂಗಂಗೆ ಎತ್ತಿ ಮೂಟೆನಲ್ಲಿ ಹಾಕ್ಕೊಂಡು ಮನೇಲಿ ತಂದು ಬಿಸಾಕೋದು. ಆವಾಗ ನಿಮ್ಮ ತಾಯಂದ್ರ ಜೊತೆ ಯಾರ ಹತ್ರನೋ ಬಯಸ್ಕೊಳ್ಳೋದು. ಇದೆಲ್ಲ ಏನಂತ ಈ ಥರ ಕಥೆಗಳು ತುಂಬ ನಡೆದಿರುತ್ತೆ. ಅಷ್ಟೇ ಯಾಕೆ ಅವರೆಕಾಯಿ ಕಿತ್ಕೊಳ್ಳೋದು, ಕಡಲೆಕಾಯಿ ಕಿತ್ಕೊಳ್ಳೋದು, ಅದನ್ನೆಲ್ಲ ನೀವು ಕಿತ್ತು ಬೇಯಿಸಿ ಸುಟ್ಟು ತಿನ್ನೋಂಥದ್ದು. ಇನ್ನು ಬೇಟೆಗಾರ ಮಕ್ಕಳಾದರೆ ಪಕ್ಷಿಗಳು ಹಿಡಿದು, ಇಲೆಗಳು ಹಿಡಿದು ಕೊಂದು ಅವುಗಳು ಸುಟ್ಕೊಂಡು ತಿನ್ನೋಂಥದ್ದು. ಇದೆಲ್ಲ ಒಂದು ಕಾಲದಲ್ಲಿ ಚಿಕ್ಕ ಹುಡುಗರಲ್ಲಿ. ಆಮೇಲೆ ನೀವೆಲ್ಲ ಎಲ್ಲೋ ಹೊರಟೋದ್ರಿ, ನಿಮ್ಮ ಅಪ್ಪ ಅಮ್ಮ ಎಲ್ಲ ಕರ್ಕೊಂಡೋದ್ರು ಬೇರೆ ಊರಿಗೆ, ಅನಿವಾರ್ಯತೆ. ಅಥವಾ ನಿಮ್ಮ ಅಜ್ಜಿ ತಾತ ಮನೆ ಅಥವಾ ದೊಡ್ಡಮ್ಮ ಮನೆ, ಚಿಕ್ಕಮ್ಮ ಮನೆ, ಅವ್ರವ್ರಿಗೆ ಹೋಗಿರ್ತೀರ. ರಜೆಗಳಲ್ಲಿ 1-2 ತಿಂಗಳು 3 ತಿಂಗಳಲ್ಲಿ ಇರ್ತೀರ. ಅವರೆಲ್ಲೋ ಸಿಟಿಯಲ್ಲಿ ಇರ್ತಾರೆ, ನೀವು ಯಾವುದೋ ಹಳ್ಳಿಯಲ್ಲಿ ಇರ್ತೀರ. ಅಥವಾ ಸಿಟಿಯಿಂದ ಹಳ್ಳಿಗೆ ಹೋಗ್ತೀರ, ಅಲ್ಲಿ ನಿಮ್ಮ ತಾತ ಅಜ್ಜಿ ಇರ್ತಾರೆ. ಅಲ್ಲಿ ರಜೆಗಳಲ್ಲಿ ಅಲ್ಲಿ ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ ಅವ್ರ ಮಕ್ಕಳು ಇರ್ತಾರೆ, ಅವ್ರ ಜೊತೆ ನೀವು ಆಟ ಆಡಿರ್ತೀರ. ಹೆಣ್ಮಕ್ಳು ಇರ್ಬೋದು, ನೀವು ಗಂಡು ಮಕ್ಳು ಇರ್ಬೋದು. ಇಲ್ಲಿ ಹೆಣ್ಮಕ್ಳು ಇರಲಿ ಗಂಡು ಮಕ್ಳು ಇರಲಿ ಎಲ್ಲರಿಗೂ ಒಂದೇ ರೀತಿಯ ಭಾವನೆಗಳಿರುತ್ತೆ. ಫ್ರೆಂಡ್ಸು, ಆ ಫ್ರೆಂಡ್ಸ್ ಜೊತೆ ಆಟ ಆಡಿದಾಗ ಏನೇನೋ ಆಟಗಳು, ಪಾಠಗಳು, ಜಗಳಗಳು, ತಮಾಷೆ, ಕಾಮಿಡಿ, ಇನ್ನೂ ಏನೇನಂದ ಮೋಜು ಮಸ್ತಿ, ತಿನ್ನೋದು, ಕುಡಿಯೋದು ಎಲ್ಲ. ವೀಕ್ಷಕರೇ, ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲಿಗೆ ತುಂಬ ದೊಡ್ಡದಾಯಿತು, ಲೆಂತ್ ಆಯಿತು. ನಾವು ಮತ್ತೆ ಮುಂದಿನ ಭಾಗದಲ್ಲಿ ಸಿಗೋಣ. ಈ ಕೋಲಾರದಲ್ಲಿ ಯಾವ ರೀತಿ ನಾನು ವಾಸ ಮಾಡ್ತಿದ್ದೆ, ಇಲ್ಲಿ ಹೇಗಿದ್ದೆ, ಎಲ್ಲೆಲ್ಲಿ ಯಾವ್ಯಾವ ಸ್ಥಳಗಳು, ಆ ಎಲ್ಲ ಸ್ಥಳಗಳನ್ನು ನಾನು ತೋರಿಸ್ತೀನಿ. ರೈಲ್ವೆ ಸ್ಟೇಷನ್ನು ಮುಂದಿನ ಭಾಗ ತಪ್ಪದೆ ನೋಡಿ. ಈ ವಿಡಿಯೋ ತುಂಬ ದೊಡ್ಡದಾಯಿತು. ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟಾದವ್ರು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ನಾನು ಮುಂದಿನ ಭಾಗದಲ್ಲಿ ಎಲ್ಲೆಲ್ಲಿ ಯಾವ ರೀತಿ ನಾನು ವಾಸ ಮಾಡಿದೆ, ಯಾವ ರೀತಿ ಜಾಗದಲ್ಲಿ ಏನೇನು ಮಾಡಿದ್ವಿ, ಅಲ್ಲಿನ ಘಟನೆಗಳೇನು, ಅಲ್ಲಿನ ಸವಿ ನೆನಪುಗಳೇನು ಅನ್ನೋದನ್ನು ನಾನು ವಿವರಿಸ್ತೀನಿ. ಒಂದೊಂದು ಜಾಗದಲ್ಲೂ ವೀಡಿಯೋ ಮಾಡಿ ಅಲ್ಲಿಂದೆಲ್ಲ ನಾನು ವಿವರಿಸಿ ನಿಮಗೆ ತೋರಿಸ್ತೀನಿ. ಮುಂದಿನ ಭಾಗ ನೋಡಿ, ತಪ್ಪದೆ ನೋಡಿ. ಒಳ್ಳೆಯದಾಗಲಿ ನಿಮಗೆ. ಈ ವಿಡಿಯೋ ಇಷ್ಟ ಆದವ್ರು ಲೈಕ್ ಮಾಡಿ. ಹಾಗೆ ಎಂದಿನ ಭಾಗ ನೋಡಿ, ಮುಂದಿನ ಭಾಗ ಸಬ್ಸ್ಕ್ರೈಬ್ ಆಗಲ್ಲ ದಯವಿಟ್ಟು ಹಾಕ್ಕೊಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ವೀಕ್ಷಕರೇ, ಮುಂದಿನ ಭಾಗವ ನಿಮಗೆ ಪ್ರಾರಂಭ ಆಗುತ್ತೆ. ಮುಂದಿನ ಭಾಗ ತಪ್ಪದೇ ನೋಡಿ. ಅದರಲ್ಲಿ ನಾನು ನಿಮಗೆ ವಿವರವಾಗಿ ಆಯಾ ಜಾಗಗಳನ್ನು ನಾನು ವಿವರಿಸ್ತೀನಿ. ನೋಡಿ, ಇದು ಹೊಸ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇದೆ, ಮನೆ ಪಕ್ಕದಲ್ಲೇ ಇದೆ. ಇದೆಲ್ಲ ಮೊದಲು ಬಯಲಿತ್ತು. ಎಲ್ಲೆಲ್ಲಿ ಏನೇನೋ ಹಳೆ ಪ್ಲೇಸುಗಳು ಬದಲಾವಣೆ ಆಗಿದೆ, ಹೊಸ ಪ್ಲೇಸುಗಳು ಸಿದ್ಧವಾಗಿದೆ, ಅದೆಲ್ಲ ನಾನು ನಿಮಗೆ ಒಂದೊಂದು ಭಾಗನೂ ವಿವರಿಸ್ತೀನಿ. ಅಲ್ಲಿ ಏನೆಲ್ಲ ಘಟನೆಗಳು ನಡೀತು ನನ್ನ ಜೀವನದಲ್ಲಿ ಅದೆಲ್ಲವನ್ನೂ ನಾನು ವಿವರಿಸ್ತೀನಿ. ನನ್ನ ಜೀವನದ ಘಟನೆಗಳನ್ನು ಒಂದೊಂದಾಗಿ ನಾನು ವಿವರಿಸ್ತೀನಿ. ತಪ್ಪದೆ ನೀವು ಮುಂದಿನ ಭಾಗವನ್ನು ನೋಡಿ. ಓಂ ಶಾಂತಿ.